ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರಿ ಉದ್ಯೋಗದ ಕನಸು ಕಾಣುತ್ತಿರುವ ಎಲ್ಲ ಒಂದು ಸ್ಪರ್ಧಾರ್ಥಿಗಳಿಗೆ ಇವತ್ತು ಒಂದು ಅತ್ಯಂತ ಪ್ರಮುಖವಾದಂಥ ಮತ್ತು ಒಂದು ಬ್ರೇಕಿಂಗ್ ನ್ಯೂಸ್ ಸಿಕ್ಕಿದೆ. ಆ ಬ್ರೇಕಿಂಗ್ ನ್ಯೂಸ್ ಏನಪ್ಪ ಅಂದ್ರೆ, ಬಹುದಿನಗಳಿಂದ ಕಾಯುತ್ತಿದ್ದ 2026-27 ಸಾಲಿನ ಗೆಜೆಟೆಡ್ ಪ್ರೊಬೇಷನರಿ ಅಂದರೆ ಈ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಈ ಒಂದು ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರವು ಇದೀಗ ಈ ಒಂದು KPSCಗೆ ಅಧಿಕೃತ ಪತ್ರವನ್ನು ಬರೆದಿದೆ ಅಥವಾ ರವಾನಿಸಿದೆ. ಸೊ ನಿಮ್ಮ ಕನಸಿನ ಹುದ್ದೆಗಳಾದ ಅಸಿಸ್ಟೆಂಟ್ ಕಮಿಷನರ್, ತಹಶೀಲ್ದಾರ್, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಲು ಇದುವೇ ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಹಾಗಾದರೆ ಈ ಬಾರಿ ಒಟ್ಟು ಎಷ್ಟು ಹುದ್ದೆಗಳಿವೆ, ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಒಂದು ಹುದ್ದೆಗಳು ಖಾಲಿ ಇದ್ದಾವೆ, ಸೊ ಈ ಒಂದು ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಡಿಟೇಲ್ ಆಗಿ ನೋಡೋಣ. ಈ ಒಂದು ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ತಪ್ಪದೆ ನೋಡಿ. ಫ್ರೆಂಡ್ಸ್, ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ದಿನಾಂಕ 14 ಜುಲೈ 2026ರಂದು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯು DPAR ಅಧಿಕೃತವಾಗಿ ಹುದ್ದೆಗಳ ವಿವರವನ್ನು ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಬಿಡುಗಡೆ ಮಾಡಿದೆ. ಸೊ ಅದರಲ್ಲಿ 117 ಹುದ್ದೆಗಳು ಗ್ರೂಪ್ ಎ ಅದಾವ, ಆಮೇಲೆ 202 ಗ್ರೂಪ್ ಬಿ ಹುದ್ದೆಗಳದಾವ. ಅಂದರೆ ಒಟ್ಟಾರೆಯಾಗಿ 319 ಈ ಹುದ್ದೆಗಳು ಲಭ್ಯ ಅದಾವ. ಅಂದರೆ ಒಟ್ಟು 319 ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆ ನಡೆಯಲಿದೆ. ಅರ್ಥ ಆಯ್ತಾ? ಸೊ ಈಗ ಮೊದಲು ಗ್ರೂಪ್ ಎ ಹುದ್ದೆಗಳ ವಿವರವನ್ನು ನೋಡೋಣ. ಲೆಟ್ಸ್ ಸಿ. ಸೊ ಈ ಲೆಟರನ್ನು ಕೂಡ ನೀವು ನೋಡ್ಬೋದು. ಕಾರ್ಯದರ್ಶಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯಿಂದ ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ. ಸೊ ಇಲ್ಲಿ ಮೊದಲಿಗೆ ಗ್ರೂಪ್ ಎ ಹುದ್ದೆಗಳನ್ನು ನೋಡೋಣ. ಇದರಲ್ಲಿ ಮೊದಲಿಗೆ ಬರುತ್ತಾ ಸಹಾಯಕ ಆಯುಕ್ತರು ಅಂದರೆ ಅಸಿಸ್ಟೆಂಟ್ ಕಮಿಷನರ್, ಉಳಿಕೆ ಮೂಲ ವೃಂದದಲ್ಲಿ 36 ಹುದ್ದೆಗಳು ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ 3 ಹುದ್ದೆಗಳು. ಹೀಗೆ ಒಟ್ಟಾರೆಯಾಗಿ 39 ಹುದ್ದೆಗಳು ಬರ್ತಾವೆ. ಯಾವುವು? ಅಸಿಸ್ಟೆಂಟ್ ಕಮಿಷನರ್. ಆಮೇಲೆ ವಾಣಿಜ್ಯ ತೆರಿಗೆಗಳ ಸಹಾಯಕ ಅಂದರೆ ಕಮರ್ಷಿಯಲ್ ಟ್ಯಾಕ್ಸ್ ಅಲ್ಲಿ ಸಹಾಯಕ ಆಯುಕ್ತರಂತ ಬರ್ತಾರೆ. ಅವು ವಾಣಿಜ್ಯ ತೆರಿಗೆ ಇಲಾಖೆ. ಸೊ RPCಯಲ್ಲಿ 50, ಒಟ್ಟು 50 ಆಗ್ತವೆ. ಕಲ್ಯಾಣ ಕರ್ನಾಟಕದಲ್ಲಿ ಇಲ್ಲ. ಸಹಾಯಕ ನಿರ್ದೇಶಕರು, ಸಹಾಯಕ ಅಂದರೆ ಅಸಿಸ್ಟೆಂಟ್ ಡೈರೆಕ್ಟರ್ ಖಜಾನೆ ಇಲಾಖೆ, ಒಟ್ಟು 2 ಹುದ್ದೆಗಳು. ಆಮೇಲೆ ಕಾರ್ಯನಿರ್ವಾಹಕ ಅಧಿಕಾರಿ, ಇದಕ್ಕೆ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಅಂತೀವಿ ನಾವು, EO ಅಥವಾ ಸಹಾಯಕ ನಿರ್ದೇಶಕರು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. ಕಲ್ಯಾಣ ಕರ್ನಾಟಕದಲ್ಲಿ 2, RPCಯಲ್ಲಿ 13, ಹೀಗೆ 15 ಹುದ್ದೆಗಳದಾವ. ಆಮೇಲೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಗ್ರೇಡ್ 1 ಸಹಾಯಕ ನಿರ್ದೇಶಕರು, ಅಸಿಸ್ಟೆಂಟ್ ಡೈರೆಕ್ಟರ್ 11 ಹುದ್ದೆಗಳು. ಹೀಗೆ ಒಟ್ಟಾರೆಯಾಗಿ ನಾನ್ HK RPC 112, HK ಅಥವಾ KK 5, ಹೀಗೆ 117 ಹುದ್ದೆಗಳು ಗ್ರೂಪ್ ಎದಲ್ಲಿದ್ದಾವೆ. ಹಾಗೆಯೇ ಅತಿ ಹೆಚ್ಚು ಜನ ಕಾಯುತ್ತಿರುವ ಗ್ರೂಪ್ ಎಗಿಂತ ಟಾರ್ಗೆಟ್ ಎಲ್ಲರದ್ದು ಹೆಚ್ಚು ಗ್ರೂಪ್ ಬಿ ಮೇಲೆ ಇರುತ್ತೆ. ಯಾಕೆ ಅಂದರೆ ಸ್ವಲ್ಪ ಇಲ್ಲಿ ಹುದ್ದೆಗಳ ಸಂಖ್ಯೆ ಹೆಚ್ಚಿಗಿರುತ್ತೆ. ಸೊ ಗ್ರೂಪ್ ಬಿಯಲ್ಲಿ ಹುದ್ದೆಗಳನ್ನು ಗಮನಿಸುವುದಾದರೆ ತಹಶೀಲ್ದಾರ್ ಗ್ರೇಡ್ 2 ಕಂದಾಯ ಇಲಾಖೆ, ಒಟ್ಟು ಉಳಿಕೆ ಮೂಲ ವೃಂದದಲ್ಲಿ 18, ಕಲ್ಯಾಣ ಕರ್ನಾಟಕದಲ್ಲಿ 7, ಹೀಗೂ ಒಟ್ಟಾರೆಯಾಗಿ 25. ಓಕೆ. ಆಮೇಲೆ ವಾಣಿಜ್ಯ ತೆರಿಗೆ ಅಧಿಕಾರಿ CTO, ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ 74 ಹುದ್ದೆಗಳದಾವೆ. ಕಲ್ಯಾಣ ಕರ್ನಾಟಕ ವೃಂದದ ರಿಕ್ತ ಸ್ಥಾನಗಳ ವಿವರ ಡ್ಯಾಶ್, ಒಟ್ಟು 74. ಆಮೇಲೆ ಸಹಾಯಕ ಅಧೀಕ್ಷಕರು ಒಳಾಡಳಿತ ಇಲಾಖೆ ಕಾರಾಗೃಹ 5 ಮತ್ತು 1, ಹೀಗೆ 6. ಅದೇ ರೀತಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ARCS ಅಂತ ಬರುತ್ತೆ ಒಂದು, ಇಲ್ಲಿ 19, 2, ಒಟ್ಟಾರೆ 21. ಆಮೇಲೆ ಸಹಾಯಕ ನಿರ್ದೇಶಕರು ಕೃಷಿ ಮಾರಾಟ ಇಲಾಖೆ 10, 2, 12. ಅಬಕಾರಿ ಉಪಾಧೀಕ್ಷಕರು 5 ಡ್ಯಾಶ್, ಟೋಟಲ್ 5. ಉದ್ಯೋಗಾಧಿಕಾರಿ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು
ಜೀವನೋಪಾಯ ಇಲಾಖೆ 3 ಓಕೆ. ಆಮೇಲೆ ಮುಖ್ಯಾಧಿಕಾರಿ ಗ್ರೇಡ್ 1 18 ಒಟ್ಟಾರೆ 20. ಸಹಾಯಕ ಖಜಾನಾಧಿಕಾರಿ ಒಟ್ಟು 12. ಸಹಾಯಕ ನಿರ್ದೇಶಕರು ಆಹಾರ ನಾಗರಿಕ ಸರಬರಾಜು ಇಲಾಖೆ ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಇಲ್ಲಿ 2 ಒಟ್ಟಾರೆ 4. ಶಾಖಾಧಿಕಾರಿ ಕರ್ನಾಟಕ ಸರ್ಕಾರದ ಈ ಒಂದು ಸಚಿವಾಲಯ 5. ಆಮೇಲೆ ಕರ್ನಾಟಕ ಲೋಕಸೇವಾ ಆಯೋಗ KPS ಇಲ್ಲಿನೇ ಶಾಖಾಧಿಕಾರಿ ಅಂತ ಖಾಲಿ ಇದೆ. 3 ನಾನ್ HK 1 HK ಟೋಟಲ್ 4. ಆಮೇಲೆ ಸಹಾಯಕ ನಿರ್ದೇಶಕರು ಗ್ರೇಡ್ 2 11, ನಾನ್ HKಯಲ್ಲಿ 11, HKಯಲ್ಲಿ 0 ಟೋಟಲ್ 11. ಹೀಗೆ ಗ್ರೂಪ್ ಬಿಯಲ್ಲಿ RPC ವೃಂದದಲ್ಲಿ 185, ಆಮೇಲೆ KK ಅಥವಾ HK ವೃಂದದಲ್ಲಿ 17, ಹೀಗೆ ಒಟ್ಟಾರೆಯಾಗಿ 202. ಈ ಗ್ರೂಪ್ ಬಿಯಲ್ಲಿ. ಗ್ರೂಪ್ ಎಯಲ್ಲಿ ಎಷ್ಟಪ್ಪ? ಗ್ರೂಪ್ ಎಯಲ್ಲಿ ಒಟ್ಟಾರೆಯಾಗಿ 117. ಹೀಗೆ ಒಟ್ಟಾರೆಯಾಗಿ 319 ಹುದ್ದೆಗಳಿಗೆ ಈ ಅಧಿಸೂಚನೆ ಹೊರಬೀಳಲಿದೆ. ಇಲ್ಲಿ ನೀವು ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಏನಪ್ಪ ಅಂದ್ರೆ, ಸರ್ಕಾರವು ನೀಡಿರುವ ಮಾಹಿತಿ ಪ್ರಕಾರ ಈ ಹುದ್ದೆಗಳ ಸಂಖ್ಯೆ ಮತ್ತು ಮೀಸಲಾತಿ ವರ್ಗೀಕರಣವು ಒಂದು ತಾತ್ಕಾಲಿಕ ಇದೆ. ಮುಂದಿನ ದಿನಗಳಲ್ಲಿ ಬದಲಾವಣೆಗಳಿಗೆ ಒಳಪಟ್ಟಿರ್ತದೆ. ಅತಿ ಶೀಘ್ರದಲ್ಲಿಯೇ KPSCಯಿಂದ ಓಕೆ ಇಲ್ಲಿ ಕೊಟ್ಟಿರ್ತಾರೆ ನೋಡಿ, ಮೇಲ್ಕಾಣಿಸಿದ ರಿಕ್ತ ಸ್ಥಾನಗಳು ತಾತ್ಕಾಲಿಕವಾಗಿದ್ದು ಬದಲಾವಣೆಗೆ ಒಳಪಟ್ಟಿರುತ್ತವೆ. ಓಕೆ, ಸೊ ಅತಿ ಶೀಘ್ರದಲ್ಲಿ ಏನಪ್ಪ ಈ KPSC ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಅರ್ಹತೆಗಳು, ವಯೋಮಿತಿ, ಅರ್ಜಿಯನ್ನು ಸಲ್ಲಿಸುವ ದಿನಾಂಕಗಳನ್ನು ಒಳಗೊಂಡಂತೆ ಸಂಪೂರ್ಣ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಓಕೆ, ಸೊ ಫ್ರೆಂಡ್ಸ್, ಇದೊಂದು KS ನ್ಯೂ ನೇಮಕಾತಿಯ ಬಿಗ್ ಬ್ರೇಕಿಂಗ್ ನ್ಯೂಸ್ ಆಗಿತ್ತು. ಸೊ ನಿಮ್ಮ ಗೆಜೆಟೆಡ್ ಅಧಿಕಾರಿ ಆಗಬೇಕು ಎಂಬ ಕನಸನ್ನು ಹೊತ್ತಿದ್ದರೆ ನೀವು, ನಿಮ್ಮ ಕನಸಿಗೆ ಇದೊಂದು ದಾರಿ ಸಿಕ್ಕಿದ ಹಾಗೆ. ಸೊ ಈ ಹುದ್ದೆಗಳ ವಿವರ ನಿಮ್ಮ ಕೈ ಸೇರಿರುವುದರಿಂದ ಇಂದಿನಿಂದಲೇ ನಿಮ್ಮ ಅಭ್ಯಾಸವನ್ನು ಮತ್ತೆ ಸ್ಟಾರ್ಟ್ ಮಾಡಿ. ಸೊ ಗ್ರೂಪ್ ಎ, ಗ್ರೂಪ್ ಬಿ ಹುದ್ದೆಗಳು ಒಂಥರ ಕೇಳಿದ್ರು ಬೇಡಿದ್ರು ಅಥವಾ ಕನಸು ಕಾಣಿದ್ರೆ ಸಿಗೋದಿಲ್ಲ. ನೀವು ಹಗಲು ರಾತ್ರಿ ಎನ್ನದೇ ಹಾರ್ಡ್ ವರ್ಕ್ ಮತ್ತು ಸ್ಮಾರ್ಟ್ ವರ್ಕಿಂದ ಈ ಹುದ್ದೆಯನ್ನು ನೀವು ಪಡೆಯಬಹುದಾಗಿದೆ. ಅತಿ ಶೀಘ್ರದಲ್ಲಿಯೇ ಅಧಿಸೂಚನೆ ಹೊರಬೀಳಲಿದೆ. ಈಗಲೇ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಿದ್ಧರಾಗಿ ಮತ್ತು ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಇದೇ ಥರದ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.